ನಾವು ಕ್ಯಾಬಿನೆಟ್ ವಿಚಾರದಲ್ಲಿ ಮಾತನಾಡ್ತಾ ಇದ್ವಿ. ಪೋರ್ಟ್ಫೋಲಿಯೋ ಹಂಚಿಕೆಯಿಂದ ಹಿಡಿದು ಆ ಅಸಮಾಧಾನದ ಶಮನಗೊಳಿಸುವಂಥ ಪ್ರಯತ್ನ ದೆಹಲಿಯಲ್ಲಿ ನಡೀತಾ ಇದೆ ಅಂತ ನನ್ನ ಪ್ರದೀಪ್ ಅವರ ರಿಯಾಕ್ಷನ್ ಪಡಿಬೇಕು. ಎಲ್ಲವನ್ನು ನಾರ್ಮಲೈಸ್ ಮಾಡಿದರು ನಟರಾಜ್ ಗೌಡರು. ಎಲ್ಲವೂ ನಾರ್ಮಲ್ಲು, ಸಹಜ ಅಲ್ಲ. ಅವರು ಈಗ ನೋಡಿ, ಒಂದು ಸಭಾಪತಿ ಮತ್ತು ಉಪಸಭಾಪತಿಯನ್ನು ಕೂಡ ಕಾಂಗ್ರೆಸ್ ಲೆಟರ್ಡಲ್ಲಿ ಕೊಟ್ಟರು. ಅದು ಒಂದು ಸಂವಿಧಾನದ ಪೋಸ್ಟು. ಈ ರೀತಿ ನೀವು ಒಂದು ಲೆಟರ್ಡಲ್ಲಿ ಕಳಿಸಿದ್ರಲ್ಲ, ವೇಣುಗೋಪಾಲ್ಗೂ ಇದಕ್ಕೂ ಏನು ಸಂಬಂಧ? ಅವರು ಜನರಲ್ ಸೆಕ್ರೆಟರಿ ಅವರು ಇದನ್ನು ಲೆಟರ್ಡಲ್ಲಿ ಕಳಿಸ್ಬೋದಾ ಸಭಾಪತಿ ಇಲ್ಲ, ಕಾನ್ಸ್ಟಿಟ್ಯೂಷನ್ ನಾವು ಹಿಂಗೆ ಮಾಡ್ತೀವಿ. ಇವರೇ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಬೆಳಿಗ್ಗೆ ಎದ್ದು ಕಾನ್ಸ್ಟಿಟ್ಯೂಷನ್ ಅಂತ ಇವರೇ ಹೇಳೋರು. ವಿರೋಧ ಪಕ್ಷ ನಾಯಕರು ಬುಕ್ ಬಿಟ್ಟೇ ಇಲ್ಲ. ಮಲಗಿದ್ರು ಬುಕ್ಕು, ಎದ್ರು ಬುಕ್ಕು, ಲೋಕಸಭೆಯಲ್ಲಿ ಕೂತ್ಕೊಂಡ್ರು, ಮತ್ತು ಸ್ಟ್ರೈಕಲ್ಲೂ ಬುಕ್ಕೇ ಹಿಡಿದವ್ರೆ. ಇವರೇ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಮಾಡಿದ್ರು. ಎರಡನೇದು, ಇವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಸು ನೀವು ಹೇಳಿದಾಗೆ ಆದಮೇಲೆ ತತ್ಕ್ಷಣವೇ ನಾವು ನೋಡಿದಾಗ ನೀವು ಹೇಳಿದ್ದು ಸತ್ಯ. ಅದು ಅವತ್ತಿನ ರಾತ್ರಿನೇ ಖಾತೆ ಹಂಚಿಕೆ ಆಗಿದೆ. ನಾವು ಬೆಳಗ್ಗೆ ಪೇಪರ್ ನೋಡಿದ್ರೆ ಇಂತಿಂದವ್ರ ಖಾತೆ ಅಂತ ಬರ್ತಾ ಇದ್ದರೆ ನಾವು ಸುಮಾರು ಒಂದು 15-20 ವರ್ಷಗಳು ನಾವು ನೋಡ್ಕೊಬಂದಂಥ ಎಕ್ಸೆಪ್ಷನಲ್ ಕೇಸಲ್ಲಿ ಮರುದಿನ ಆಗಿದೆ. ಆದರೆ ಇವತ್ತು 6 ದಿವಸಗಳು ಕಳೆದ್ರೂ ಒಂದು ಖಾತೆ ಹಂಚಿಕೆ ಆಗಿಲ್ಲ. ನೀವು ಹೇಳಿದಾಗ ಈಗೇನು ಬದಲಾವಣೆ ಮಾಡಿದ್ರೆ ಅವನು ಇಡೀ ಲೈಫಲ್ಲಿ ಯಾವ ಸಚಿವ ಸರಿ ರೀ, ಯಾವ ಸಚಿವ ಆಗಿದ್ರಿ ಅವನು ಮಾಜಿ ಅಂತ. ಆದರೆ ಅವನು ಯಾವ ಸಚಿವ ಆಗಿದೆ ಅಂತ ಬೇಕಲ್ಲ, ಮಾಜಿ ಸಚಿವ. ಏನು ಇಲಾಖೆ ಇದ್ದಪ್ಪ, ಏನೂ ಇಲ್ಲ. ಅವನ ಜೀವನ ಪರ್ಯಂತ ಅದೊಂದು ದೊಡ್ಡ ರಿಮಾರ್ಕ್, ಅದು ಕಪ್ಪು ಚುಕ್ಕಿ. ಅದು ಅಂಥದ್ದನ್ನು ಇವರು ಏನಿಲ್ಲ, ಸರಾಗೋಗೋದೇ. ಮತ್ತು ಅವ್ರು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥದ್ದು ಯಾವಾಗಾರ ನೋಡಿ ಏನಾರ ಕ್ವಶನ್ ತೆಗೀರಿ ನೀವು, ಅವ್ರು ಹಂಗೆ ಮಾಡಲಿಲ್ವಾ? ಈಗ ಹೇಳಿದ್ರು ವಿರೋಧ ಪಕ್ಷದ ನಾಯಕನ ಕೊಟ್ಟಿಲ್ಲ, 6 ತಿಂಗಳಿರಲಿಲ್ಲ. ಇದೇ ಇವರು ಮಾಡಿದಂಥ ಅನ್ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ಗಳಿದಾವಲ್ಲ, ಈ ದೇಶಕ್ಕೆ ದೊಡ್ಡ ಮಾರಕವಾದಂಥ ಅನೇಕ ಡಿಸಿಷನ್ಗಳ ತೆಗೆದುಕೊಂಡಿದ್ದಾರೆ. ನೀವು ದೇಶಕ್ಕೆ ಎಮರ್ಜೆನ್ಸಿ ಅಂತಹ ಅನ್ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ ತೆಗೆದುಕೊಂಡಂಥ ಕಾಂಗ್ರೆಸ್ ಪಕ್ಷ, ಇವರು ಇಂಥ ಡಿಸಿಷನ್ಗಳೇ ತೆಗೆದುಕೊಂಡು ಇವರು ಯಾವತ್ತೂ ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಕೊಟ್ಟಿಲ್ಲ. ಆದರೆ ಇವರು ಬೆಳಿಗ್ಗೆ ಎದ್ದು ಕಾನ್ಸ್ಟಿಟ್ಯೂಷನ್ಗೆ ಭಾಳ ದೊಡ್ಡ ಅಪಾಯದಲ್ಲಿದೆ. ಕಳೆದ BJP ಅಧಿಕಾರಕ್ಕೆ ಬಂದ 12-13 ವರ್ಷಗಳಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ, ಅನ್ಡಿಕ್ಲೇರ್ ಎಮರ್ಜೆನ್ಸಿ ಇದೆ, ಇದು ಈ ಮಾತುಗಳು ಹೇಳ್ತಾರೆ. ಆದರೆ ನೀವು ಖಾತೆ ಹಂಚಿಕೆ ಕೊಡದೇನೆ ಜಿಲ್ಲೆಗೆ ಜವಾಬ್ದಾರಿಯನ್ನು ಕೊಟ್ಟು ಅವನಿಗೆ ಯಾವ ಇಲಾಖೆ ಅವ್ನಿಗೆ ಹಿಡಿತಾನೇ ಇಲ್ಲ. ಯಾವ ಅಧಿಕಾರಿಗಳ ಮೇಲೆ, ಯಾವ ಇಲಾಖೆ ಮೇಲೆ, ಅವನ ಇಲಾಖೆ ಮೇಲೆ ಇಡ್ತಾ ಇದ್ರೆ ನಾಳೆ ನಾನು ಮಂತ್ರಿ ಆಗಿರ್ತೀನಿ ಅಂತ ಕನ್ಫರ್ಮೂ ಇಲ್ಲ. ಯಾವ ಆಲೆ ಭಯ ಬಿದ್ದವರೆ. ಅದಕ್ಕೆ ಬಾಲಕೃಷ್ಣ ಹೋಗ್ಲೇ ಇಲ್ಲ. ಯಾವ ಸವಾಸ ಬೇಡ, ಅವ್ರಿಗೆ ಎಲ್ಲೂ ಹೋಯ್ತದ ಮಿನಿಸ್ಟರ್, ಎಲ್ಲೂ ಹೋಗಲ್ಲ. ನೋಡಿ, ಅವರು ಎಲ್ಲೂ ಹೋಗಿಲ್ಲ. ಅವರು ಆಫೀಸಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿಗೆ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ. 120 ವರ್ಷ 130 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಜವಾಬ್ದಾರಿಯಿಂದ ನಡ್ಕೋಬೇಕು. ಮತ್ತು ತಾವು ಬೇರೆಯವ್ರಿಗೆ ಮಾಡಲಾಗಿರ್ಬೇಕು. ಆದರೆ ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಇದನ್ನ ಹೇಳೋದಲ್ಲ. ತಾವು ಏನನ್ನು ರೋಡಲ್ಲಿ ಮಾಡಲು ಕೊಟ್ಟಿದ್ದೀರಿ ಹೇಳಿ, ಯಾವ ಮಾಡಲನ್ನು ಕೊಟ್ಟಿದ್ದೀರಿ ಹೇಳಿ ದೇಶಕ್ಕೆ. ಆ ಮಾಡಲನ್ನು ಉಪಯೋಗಿಸ್ಬೇಕಲ್ಲ. ಹಿಂದೆ ಇದ್ದಾಗೆ ನಡ್ಕೊಂಡು ಇಂಥ ನಾವು ಇಲ್ಲಪ್ಪ, ನಾವು ಹಂಗೆ ನಡ್ಕೊಳ್ಳಲ್ಲ. ನಾವು ಇವತ್ತು ಖಾತೆ ಹಂಚಿ ನಾವು 2 ತಿಂಗಳು ಲೇಟಾಗಿ ಹಂಚಿದ್ದೀವಿ, ಈಗ ಖಾತೆ ಇಮಿಡಿಯೇಟ್ ಆಗಿ ಹಂಚ್ತೀವಿ. ಅದಿರ್ಬೇಕು. ನನ್ನ ಪ್ರಕಾರ ಇನ್ನೂ 2 ತಿಂಗಳು ಆಗ್ಬೋದು ಸರ್ ಇದು. ಯಾಕೆಂದರೆ ನೀವು ಹೇಳಿದಾಗೆ ದೆಹಲಿಗೆ ಹೋಗಬೇಕು, ದೆಹಲಿಯಿಂದ ವಾಪಸ್ ಬರಬೇಕು, ತಿರ್ಗಾ ಪಟ್ಟಿ ಚೇಂಜ್ ಆಗಬೇಕು. ಆ ಪಟ್ಟಿಲಿ ಎಷ್ಟು ಬದಲಾವಣೆ ಆಗುತ್ತೋ. ಅಲ್ಲ, ದೆಹಲಿಗೆ ಸ್ಯಾಟರ್ಡೆ ಸಂಡೇ ಹೋದ್ರೆ ರಾಹುಲ್ ಗಾಂಧಿ ಸಿಗೋದಿಲ್ಲ, ಸಿಗಲ್ಲ. ಅವರು ಈ ಸಮಸ್ಯೆನೂ ಇದೆ. ಈ ಸಮಸ್ಯೆ ಅವ್ರಿಗೆ ಅದು ಗೊತ್ತಾಗಲ್ಲ. ಹೀಗಾಗಿ ನಟರಾಜ್ ಗೌಡರು ಎಲ್ಲವನ್ನೂ ಸಲೀಸಾಗಿ ಹೇಳ್ತಾರೆ. ನಟರಾಜ್ ಗೌಡರು ಅದು ಸರಿ, ಇದು ಸರಿ ಇಲ್ಲ, ಏನು ಸಮಸ್ಯೆ ಇಲ್ಲ, ಏಕೆ ಹಿಂಗಾಡ್ತಾ ಇದೀರಿ ಅಂತಾರೆ. ಆದ್ರೆ ಎಲ್ಲವೋ ಸಮಸ್ಯೆಗಳನ್ನ ಇಟ್ಕೊಂಡು ಬೆಳಿಗ್ಗೆ ಎದ್ದು ಅವ್ರ ಪ್ರವಾಸದ ಲಿಸ್ಟ್ ನೋಡಿದ್ರೆ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ಪ್ರವಾಸದ ಲಿಸ್ಟ್ ನೋಡಿದ್ರೆ ಭಯ ಆಯ್ತದೆ. ಬೆಳಿಗ್ಗೆ ಎದ್ದು ಇಂಥ ಎಲ್ಲ ಅಸಮಾಧಾನಿತ ಶಾಸಕರ ಭೇಟಿ, ಬ್ರೇಕ್ಫಾಸ್ಟ್ ಕೃಷ್ಣಪ್ಪ ಅವರ ಮನೆಯಲ್ಲಿ, ಲಂಚ್ TB ಜಯಚಂದ್ರ ಅವರ ಮನೆಯಲ್ಲಿ, ಡಿನ್ನರ್ ಇನ್ನೊಬ್ಬರ ಮನೆಯಲ್ಲಿ. ಇದು ಒಬ್ಬ ಮುಖ್ಯಮಂತ್ರಿಗಳ ಪ್ರವಾಸದ ವಿವರ. ನಟರಾಜ್ ಗೌಡ್ರೆ ಎಲ್ಲವನ್ನು ನಾರ್ಮಲೈಸ್ ಮಾಡ್ತಾ ಇದ್ದೀರಿ, ಬಟ್ ನಾರ್ಮಲ್ ಆಗಿ ಕಾಣಿಸ್ತಿಲ್ಲ ಇದು ಅಂತ. ಈಗ ರಕ್ಷಟ್ರೆ ಒಂದೇನ್ ಗೊತ್ತಾ ನೋಡಿ, ಗಿನ್ನಿಸ್ ದಾಖಲೆಗೆ 2 ಮಾಹಿತಿ ಹೋಗೋದ್ರೊಳಗೆ ಸ್ವಲ್ಪ ಮಿಸ್ ಆಯ್ತು. ಏಕ ವ್ಯಕ್ತಿ ಇರ್ತಕ್ಕಂತಹ 33 ಮಂತ್ರಿಗಳನ್ನ ಇಟ್ಕೊಂಡು 33 ಮಂತ್ರಿ ಮಂಡಲದ ಏನ್ ಖಾತೆಗಳನ್ನ ಇಟ್ಕೊಂಡು ರಾಜ್ಯವನ್ನ ಆಳಿದ್ದು 2 ತಿಂಗಳ ಕಾಲ ಇಡೀ, ಅದು ಗಿನ್ನಿಸ್ ದಾಖಲೆಗೆ ಹೋಗೋದ್ರಲ್ಲಿ ಸ್ವಲ್ಪ ಮಿಸ್ ಆಯ್ತು. ಆಮೇಲೆ ಸದನವೇ ನಡೀತು, 2 ಬಾರಿ ಸದನ ನಡೀತು. ಅವಾಗ ವಿರೋಧ ಪಕ್ಷದ ನಾಯಕನೇ ಇಲ್ಲ. ನಾಗಪುರದಲ್ಲಿ ಆಕ್ಷನ್ ಮಾಡ್ತಾ ಇದ್ರು. ಅದು ಸುನಿಲ್ ಕುಮಾರ್ ಕೊಡ್ಬೇಕು. ನೀವು ಯಡಿಯೂರಪ್ಪ ಅವರ ವಿಚಾರ ತೆಗೆದ್ರಿ ನಟರಾಜ್ ಗೌಡ್ರೆ. ಈಗ ತಪ್ಪು ಮಾಹಿತಿ ಹೋಗೋದು ಬೇಡ. ಯಡಿಯೂರಪ್ಪ ಅವರ ಕ್ಯಾಬಿನೆಟ್ ಅಲ್ಲಿ ಒಬ್ಬರೇ ಸಚಿವರಿದ್ರು, ಯಡಿಯೂರಪ್ಪ ಅವರೊಬ್ಬರೇ. ಅವರು ಹಲವು ದಿನಗಳ ಕಾಲ ಕ್ಯಾಬಿನೆಟ್ ವಿಸ್ತರಣೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ, ಹೌದು. ಬಟ್ ಸಚಿವರಿದ್ದು ಖಾತೆ ಹಂಚಿಕೆ ಆಗದಂತ ಸ್ಥಿತಿ ಬಂದಿರಲಿಲ್ಲ. ಸಚಿವರಿದ್ದು ಖಾತೆ ರಹಿತ ಸಚಿವರು ಓಡಾಡ್ತಾ ಇರಲಿಲ್ಲ ರಾಜ್ಯದಲ್ಲಿ.
ಈಗ ಖಾತೆ ರಹಿತ ಅಂದ್ರೆ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ರಹಿತವಾದ ಮಂತ್ರಿಗಳಿದ್ದಾರೆ. ಆಮೇಲೆ 14 ಜನ ಖಾತೆ ಇರ್ತಕ್ಕಂಥವ್ರು ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಮಿಕ್ಕಿದೆಲ್ಲ ಖಾತೆಗಳು ಅವ್ರ ತವಿದೆ. 32 ಜನಗಳ ಮಂತ್ರಿ ಮಂಡಲ ಇದೆ. ಯಾವ ಖಾತೆ ಯಾರು ಕೊಡ್ಬೇಕಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಅವ್ರ ಹತ್ರ ಇದೆ. ಹಂಗಾಗಿ ಅವ್ರಿಗೆ ನಮ್ಗೇನು ಯಾವ ಸಮಸ್ಯೆ ಆಗ್ಲಿ, ಯಾವ್ದು ಉಲ್ಬಣ ಆಗಿದೆ, ಸಮಸ್ಯೆ ಇಲ್ಲ ನಟರಾಜ್ ಗೌಡ್ರೆ. ರಾಜ್ಯಕ್ಕೆ ಸಮಸ್ಯೆ, ಒಂದು ಇಲಾಖೆಗೆ ಸಚಿವರೇ ಇಲ್ಲ ಅನ್ನುವಂತ ಸ್ಥಿತಿ ಬಂದಾಗ ಒಬ್ಬ ಸಚಿವ ಯಾವ ಇಲಾಖೆಯ ಸಚಿವ ಅಂತ ಗೊತ್ತಾಗೋದಕ್ಕೆ ಇನ್ನೂ ಹಲವು ದಿನಗಳು ಹಿಡಿಯುತ್ತೆ ಅಂತಂದ್ರೆ ನೀವ್ ಹೇಳ್ತೀರಿ ನಮ್ ಸಮಸ್ಯೆ, ನಿಮ್ ಸಮಸ್ಯೆ ಇಲ್ಲ, ಮಂತ್ರಿಗಳಿಗೂ ಸಮಸ್ಯೆ ಇಲ್ಲ, ಓಡಾಡ್ತಾರೆ. ಈಗ ಶಿಕ್ಷಣ ಸಚಿವರು ಹೇಳ್ತೀರಾ ನೀವು, ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳೇ. ನೀವು ಕೃಷಿ ಸಚಿವರು ಹೇಳ್ತೀರಾ, ಮುಖ್ಯಮಂತ್ರಿಗಳೇ. ಕೆಲಸ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ, ಇವತ್ತವರೆಗೂ ಇಲ್ಲ. ಸಮಸ್ಯೆ ಬಿಜೆಪಿ ಮತ್ತೆ ಜೆಡಿಎಸ್ ನ ಆಂತರಿಕವಾಗಿದೆ, ಅವರ ಮನಸ್ಸಲ್ಲಿದೆ, ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಆಮೇಲೆ ನೋಡಿ, ಕಾನ್ಸ್ಟಿಟ್ಯೂಷನ್ಗೆ ವೇಣುಗೋಪಾಲ್ ಅವರನ್ನ ಅಪಾಯಿಂಟ್ಮೆಂಟ್ ಮಾಡಿ ಏನ್ ಕಳ್ಸಿಲ್ಲ, ಅಲ್ಲೇ ಅಂದ್ರೆ ಅನುಮೋದನೆ ಏನಂದ್ರೆ ಇಲ್ಲಿಂದ ಏನ್ ಮುಖ್ಯಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿ. ಇಲ್ಲೇ ಒಂದು ಪ್ರಶ್ನೆ ಇದೆ, ತಾವೇ ಎತ್ತಿದ್ರಿ ಅದನ್ನ ನಟರಾಜ್ ಗೌಡ್ರು, ದಯವಿಟ್ಟು ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಇಲ್ಲೇ ಒಂದು ಪ್ರಶ್ನೆ ಇದೆ, ಪ್ರದೀಪ್ ಪ್ರಸ್ತಾಪ ಮಾಡಿದ್ರು ಅದನ್ನ. ನಮ್ಮ ಸಂವಿಧಾನ ಕ್ಲಿಯರ್ ಆಗಿ ಹೇಳುತ್ತೆ, ಮುಖ್ಯಮಂತ್ರಿಯ ಪರಮಾಧಿಕಾರ ತನ್ನ ಕ್ಯಾಬಿನೆಟ್ ಅಲ್ಲಿ ಯಾರು ಇರಬೇಕು ಅನ್ನೋದು. ಖಾತೆ ಹಂಚಿಕೆಯು ಮುಖ್ಯಮಂತ್ರಿಯ ಪರಮಾಧಿಕಾರ ಸಂವಿಧಾನದ ಪ್ರಕಾರ. ಖಾತೆ ಹಂಚಿಕೆಗೂ ದೆಹಲಿಗೆ ಹೋಗಬೇಕು, ವಿಸ್ತರಣೆಗೂ ದೆಹಲಿಗೆ ಹೋಗಬೇಕು. 4-5 ಸಲ 3 ದಿನ ಕಾಯ್ಬೇಕು, ವಾರದಲ್ಲಿ 3 ದಿನ ಕಾಯ್ಬೇಕು. ಇದು ಅತಿಯಾದ ನಿಯಂತ್ರಣ ನಿಮ್ಮ ಹೈಕಮಾಂಡ್ನದ್ದು. ಈಗ ಕೇಳಿ, ಏನ್ ಗೊತ್ತಾ, ಮಾನ್ಯ ಖರ್ಗೆ ಅವರು ಕರ್ನಾಟಕದವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದ್ರೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಅವರ ವಿವೇಚನಾಧಿಕಾರ ಇದ್ರೂ ಕೂಡ ಅವ್ರೇನ್ ಮಾಡ್ತಾರೆ, ಎಲ್ಲಾ ಸೀನಿಯರ್ ಲೀಡರ್ ಜೊತೆ ಸಮಾಲೋಚನೆ ಮಾಡ್ತಾರೆ. ಸಮಾಲೋಚನೆ ಮಾಡಿ ಅದೊಂದು ಪದ್ಧತಿ, ಅನುಮೋದನೆ ತೆಗೆದುಕೊಳ್ಳೋದು, ಕೇಂದ್ರ ಸರ್ಕಾರದ ಅನುಮೋದಿತ ಎಐಸಿಸಿ ಅನುಮೋದನೆ ತೆಗೆದುಕೊಳ್ಳೋದು ಒಂದು ಪದ್ಧತಿ. ಹಾಗಾಗಿ ಎಐಸಿಸಿಗೆ ಹೋಗಿ ಒಂದು ಅನುಮೋದನೆ ತಗೊಂಡ್ಬರ್ತಾರೆ. ಆಮೇಲೆ 3 ದಿನ 4 ದಿನ ಕಾಯುವಂತ ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ, ಆತರ ಬರೋದು ಇಲ್ಲ. ಯಾವತ್ತು ಅಪಾಯಿಂಟ್ಮೆಂಟ್ ತಗೊಂಡು ನಟರಾಜ್ ಗೌಡ್ರೆ ಕ್ಯಾಬಿನೆಟ್ ವಿಸ್ತರಣೆಗೆ 3 ಸಲ ದೆಹಲಿಗೆ ಹೋದ್ರು ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ. 3 ದಿನ ಕಾದ್ರು ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ. ಈಗ ನಿಮ್ಗೆ ಗೊತ್ತಿರ್ಬೇಕು, ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಾಗ ಖಂಡಿತವಾಗಿ ಮೀಟ್ ಮಾಡೇ ಮಾಡ್ತಾರೆ, ನಂಬರ್ 1. ನಂಬರ್ 2, ರಾಜ್ಯ ಸರ್ಕಾರದ ವಿಷಯವಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಜೊತೆಗೆ ಮಾತಾಡ್ಲಿಕ್ಕೆ ಬಹಳ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ, ಎಲ್ಲಾ ಪಕ್ಷಗಳ ಎಂಪಿಗಳನ್ನ ಸಭೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಹೋಗಿ ಅಲ್ಲಿ 3 ದಿನ ಸಮಯ ಆಗಿರೋದು ಬಿಟ್ಬಿಟ್ರೆ, ನೀವು 3 ದಿನ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಕ್ ಹೋಗಿದ್ದಾರೆ ಅನ್ನೋದು ತಪ್ಪು ಮಾಹಿತಿ. ಜೊತೆಗೆ ಸ್ವಕಾರ್ಯ ಅಂತ ಹೌದು, ಹೋಗಿರೋದು ಕ್ಯಾಬಿನೆಟ್ ವಿಸ್ತರಣೆಗೆ. ಒಂದ್ ಮಂತ್ರಿಯನ್ನು ಮೀಟ್ ಆಗಿ ಬಂದ್ರೆ ಮೀಡಿಯಾದವರು ಮಾತಾಡಲ್ಲ, ವಿಪಕ್ಷಗಳು ಮಾತಾಡೋದಕ್ಕಾಗಲ್ಲ ಅಂತ. ಇಲ್ಲ, ರಾಜ್ಯದ ಹಿತ ಮುಖ್ಯ ನಮ್ಗೇನಂದ್ರೆ ಕೇವಲ ಎಐಸಿಸಿ ಹೋಗಿ ಅನುಮೋದನೆ ತಗೊಂಬರಕ್ಕೆ 3 ದಿನ ಕುತ್ಕೊಳ್ಳುವಂತ ಪರಿಸ್ಥಿತಿ ಕಾಂಗ್ರೆಸ್ಗಂತೂ ಇಲ್ವೇ ಇಲ್ಲ. ಆದರೆ ರಾಜ್ಯದ ಹಿತ, ಕಾವೇರಿ ವಿಷಯ ಇದೆ, ನಮ್ಗೆ ಆರ್ಥಿಕವಾಗಿ ಬರಬೇಕಾದಂತ ಹಣದ ವಿಷಯ ಇದೆ, ಮೇಕೆದಾಟು ವಿಷಯ ಇದೆ, ಜಲಸಂಪನ್ಮೂಲ ವಿಷಯಗಳಿದಾವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನು ಮೀಟಿಂಗ್ ಮಾಡಿ. ಸರಿ ನಟರಾಜ್ ಗೌಡ್ರಿಗೆ ಮೂಲ ಇಶ್ಯೂಗೆ ಬರೋಣ, ಮೂಲ ವಿಚಾರಕ್ಕೆ ಬರೋಣ. ಅತಿಯಾದ ನಿಯಂತ್ರಣ ನಿಮ್ಮ ಹೈಕಮಾಂಡ್ ಇದ್ದು, ಕ್ಯಾಬಿನೆಟ್ ವಿಸ್ತರಣೆಗೆ ಅವರ ಅನುಮೋದನೆ, ಲೆಟರ್ ಹೆಡ್ ಅಲ್ಲಿ ಮೊದಲು ರಿಲೀಸ್ ಆಗತ್ತೆ, ವೇಣುಗೋಪಾಲ್ ಅವರ ಲೆಟರ್ ಹೆಡ್ ಅಲ್ಲಿ ರಿಲೀಸ್ ಆಗತ್ತೆ. ನಂತರ ಮುಖ್ಯಮಂತ್ರಿಗಳು ಒಬ್ಬೊಬ್ಬರಿಗೆ ಫೋನ್ ಮಾಡಿ ಕರೀತಾರೆ. ಈಗ ನೋಡಿದ್ರೆ ಖಾತೆ ಹಂಚಿಕೆ ಬೇಕು ಅಂತ ಆದ್ರೂ ದಿಲ್ಲಿಗೆ ಹೋಗಬೇಕು, ಅಲ್ಲಿಂದ ಗ್ರೀನ್ ಸಿಗ್ನಲ್ ಪಡ್ಕೊಳ್ಬೇಕು. ಮತ್ತೆ ಮುಖ್ಯಮಂತ್ರಿಯ ಪವರ್ ಯಾವುದು ಸರ್? ಮುಖ್ಯಮಂತ್ರಿಯ ಪವರ್ ಯಾವುದು? ಮುಖ್ಯಮಂತ್ರಿಯ ಪವರೇ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳೇ ಇಲ್ಲಿ ಸಚಿವರನ್ನ ಮಾಡುವಂತದ್ದು. ಆದರೆ ನಿಮ್ಗೆ ಹೇಳಿದಾಗ ಸಮಾಲೋಚನೆ ಮಾಡ್ತಾರೆ, ಮತ್ತೆ ಅಲ್ಲಿ ಅನುಮೋದನೆ ತಗೊಂತಾರೆ. ಇವರು ಇಲ್ಲಿಂದ ಹೋಗ್ಲೇಬೇಕು ಅಂತೇನಿಲ್ಲ, ಮುಖ್ಯಮಂತ್ರಿಗಳಿಗೆ ಒಂದು ಇಮೇಲ್ ಮಾಡಿದ್ರು ಕೂಡ ಅಲ್ಲಿಂದ ಅನುಮತಿ ಸಿಗುತ್ತೆ. ಆ ರೀತಿ ಇದೆ. ಮುಖ್ಯಮಂತ್ರಿಗಳು ದೆಹಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ, ಅಲ್ಲಿ ರಾಜ್ಯದ ಪರವಾದ ಕೆಲಸಗಳಿದ್ದಾವೆ, ಕೆಲಸ ಕಾರ್ಯಗಳಿದ್ದಾವೆ. ನಿಜವಾಗ್ಲೂ ಇಮೇಲ್ ನಟರಾಜ್ ಗೌಡ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಹೈಕಮಾಂಡ್ ಸೂಪರ್ ಮುಖ್ಯಮಂತ್ರಿ. ಹಂಗಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೈಕಮಾಂಡ್ ಸೂಪರ್ ಮುಖ್ಯಮಂತ್ರಿ ಈ ಸರ್ಕಾರದಲ್ಲಿ. ಇಲ್ಲ, ಆತರ ನಿಮ್ಮ ವಿಶ್ಲೇಷಣೆ ತಪ್ಪು ವಿಶ್ಲೇಷಣೆ ಅದು. ಯಾಕಂದ್ರೆ ನಮ್ಮ ಖಾತೆ ಹಂಚೋದಕ್ಕೂ ಅಲ್ಲಿಗೆ ಹೋಗ್ಬೇಕಾ ಸರ್? ಖಾತೆ ಹಂಚೋದಕ್ಕೆ ನೀವು ದಿಲ್ಲಿಗೆ ಹೋಗ್ಬೇಕಾ? ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರಿಗೆ ಕರ್ನಾಟಕದಲ್ಲೇ ಕೂಡ ಅನುಮತಿ ತೆಗೆದುಕೋಬಹುದು, ದೆಹಲಿಗೆ ಹೋದ್ರು ಅನುಮತಿ ತಗೋಬಹುದು. ಒಂದು ಅನುಮೋದನೆ, ಇದೊಂದು ಸಂಪ್ರದಾಯ. ಯಾಕೆ ಅನುಮೋದನೆ? ಇಲ್ಲ, ಕೇಳಿ ಖಾತೆ ಅನುಮೋದನೆ, ಇದು ನನಗೆ ಬೇಸಿಕ್ ವಿಚಾರಣೆ ಅರ್ಥ ಆಗ್ತಾ ಇಲ್ಲ.
ಈಗ ಚರ್ಚೆ ಮಾಡ್ತಾರೆ, ಅನುಮೋದನೆ ಚರ್ಚೆ ಮಾಡ್ತಾರೆ, ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಈ ಖಾತೆ ಇವ್ರು ಕೊಟ್ರೆ ಯಾವ ರೀತಿ ಕೆಲಸ ಮಾಡಬಹುದು, ಯಾವ ರೀತಿಯಾಗಿ ನಮ್ಮ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡಬಹುದು, ಯಾವ ಗೊತ್ತಿರುತ್ತಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಅದನ್ನ ಮುಖ್ಯಮಂತ್ರಿ ಕೆಲಸ ಹೆಂಗ್ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ನಟರಾಜ್ ಗೌಡ್ರೆ? ಮುಖ್ಯಮಂತ್ರಿಗಳಿಗೆ ನಮ್ಮ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಆದ್ರೆ ಇಷ್ಟು ಚರ್ಚೆ ಆಗಿರ್ತದೆ, ಮಾಡ್ಬೇಕು, ಯಾವ ಬೇಕಾದ್ರೂ ಮಾಡ್ತಾರದು. ಯಾವ ಗೊಂದಲ ಇಲ್ಲ. ಈಗ ಗೊಂದಲ ಆಗಿರ್ತಕ್ಕಂಥದ್ದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಬೇರೆ ಯಾವ ಇಶ್ಯೂಸ್ ಇಲ್ಲ. ಯಾಕಂದ್ರೆ ಅವರ ಆಂತರಿಕ ಕಚ್ಚಾಟ ನಡೀತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಬಂದವ್ರೆ, ಅಲ್ಲಲ್ಲಿ ಭಾಷಣ ಮಾಡೋದು ನೀವೇ ತಾನೆ? ಸಂವಿಧಾನದ ಪ್ರತಿಯನ್ನ ಹಿಡಿದು ಹೋದಲ್ಲೆಲ್ಲ ಭಾಷಣ ಮಾಡೋದು ನೀವೇ ತಾನೆ? ಸಂವಿಧಾನದ ಪ್ರಕಾರ ಈ ಸರ್ಕಾರ ನಡೀತಾ ಇದೆಯಾ? ಮುಖ್ಯಮಂತ್ರಿಗಳಿಗೆ ಸಿಗಬೇಕಾದಂತ ಅಧಿಕಾರ ಸಿಗ್ತಾ ಇದೆಯಾ? ಗೌರವ ಸಿಗ್ತಾ ಇದೆಯಾ? ಅಧಿಕಾರ ಸಿಗ್ತಾ ಇದೆಯಾ? ಸಂವಿಧಾನದ ನಿಯಮಗಳ ಪ್ರಕಾರನೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಸಂವಿಧಾನಕ್ಕೆ ಅಪಚಾರವಂತ ಕೆಲಸ ಏನು ಮಾಡಿಲ್ಲ ಸರ್. ಸಂವಿಧಾನಕ್ಕೆ ಅಪಚಾರ ಯಾರು ಮಾಡ್ತಾ ಇದ್ರೆ ಅದು ಬಿಜೆಪಿ ಕೇಂದ್ರ ಸರ್ಕಾರ. ಸಂವಿಧಾನಕ್ಕೆ ಯಾರು ಅಪಚಾರ ಮಾಡ್ತಾ ಇದ್ರೆ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು RSS ಮಾಡ್ತಾ ಇದ್ದಾರೆ. ಆದ್ರೆ ನಾನ್ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನಲ್ಲ, ನಿಯಮಗಳ ಪ್ರಕಾರ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಿಯಮಗಳ ಪ್ರಕಾರ ಅವರು ಆಯ್ಕೆ ಮಾಡೋದು ಮುಖ್ಯಮಂತ್ರಿ. ಎಲ್ಲಿ ಬಂತು? ಅದಕ್ಕೆ ವಿರೋಧವಾದಂತಹ ಅಭಾಸವಾದ ವಿಷಯ ಎಲ್ಲಿ ಬಂತು? ಇಲ್ಲಿ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನನ್ನ ಕ್ಯಾಬಿನೆಟ್ ಅಲ್ಲಿ ಯಾರು ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಮುಖ್ಯಮಂತ್ರಿಯೇ. ನನ್ನ ಕ್ಯಾಬಿನೆಟ್ ನ ಯಾವ ಸಚಿವನಿಗೆ ಯಾವ ಖಾತೆಯನ್ನ ಕೊಡಬೇಕು ಅಂತ ಡಿಸೈಡ್ ಮಾಡೋದು ಮುಖ್ಯಮಂತ್ರಿನೇ. ಯಾರೋ ದಿಲ್ಲಿಯಲ್ಲಿ ಕೂತವರು ಡಿಸೈಡ್ ಮಾಡೋದಕ್ಕೆ ಅವಕಾಶ ಇಲ್ಲ ಸಂವಿಧಾನದ ಪ್ರಕಾರ. ನಿಮ್ಮಲ್ಲಿ ಅದೇ ಆಗ್ತಾ ಇದೆ. ಖಾತೆ ಹಂಚಿಕೆಗೂ ದಿಲ್ಲಿಗೆ ಹೋಗಬೇಕು, ಕ್ಯಾಬಿನೆಟ್ ವಿಸ್ತರಣೆಗೂ ದಿಲ್ಲಿಗೆ ಹೋಗಬೇಕು. ಸ್ಪೀಕರ್ ಯಾರು ಅನ್ನೋದು ದಿಲ್ಲಿ ಡಿಸೈಡ್ ಮಾಡುತ್ತೆ, ಸಭಾಪತಿ ಯಾರು ಅನ್ನೋದು ದಿಲ್ಲಿ ಡಿಸೈಡ್ ಮಾಡುತ್ತೆ. ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡಿದ್ರು ಕೂಡ, ಮುಖ್ಯಮಂತ್ರಿಗಳೇ ಪರಮಾಧಿಕಾರ ಆಗಿದ್ರು ಕೂಡ, ಮುಖ್ಯಮಂತ್ರಿಗಳು ಹಿರಿಯ ನಾಯಕರ ಮತ್ತೆ ನಮ್ಮ ವ್ಯವಸ್ಥೆಯ ಭಾಗವಾಗಿ, ಕಾಂಗ್ರೆಸ್ನ ಭಾಗವಾಗಿ ಅವರು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಒಂದು ಅನುಮೋದನೆ ತೆಗೆದುಕೊಳ್ಳಕ್ ಹೋಗಿದ್ದಾರೆ, ತಗೊಂಡಿದ್ದಾರೆ. ಯಾರು ನಟರಾಜ್ ಗೌಡ್ರೆ ಅವರು ಅನುಮೋದನೆ ಕೊಡೋದಕ್ಕೆ? ಈ ಸರ್ಕಾರಕ್ಕೆ ಅನುಮೋದನೆ ಕೊಡೋದಕ್ಕೆ ಅವ್ರು ಯಾರು ಅಂತ ಪ್ರಶ್ನೆ ಬರುತ್ತೆ. ಬೇಸಿಕ್ ನಾನೊಬ್ಬ ರಾಜ್ಯದ ನಾಗರಿಕನಾಗಿ ಕೇಳ್ತಾ ಇದ್ದೀನಿ, ಯಾರು ಅವರು ಅನುಮೋದನೆ ಕೊಡೋದಕ್ಕೆ? ಮುಖ್ಯಮಂತ್ರಿಗೆ ಶಕ್ತಿ ಇಲ್ವಾ? ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಶಾಸಕರು, ಕಾಂಗ್ರೆಸ್ನ ವ್ಯವಸ್ಥೆ, ಕಾಂಗ್ರೆಸ್ನ ಪ್ರಣಾಳಿಕೆ, ಕಾಂಗ್ರೆಸ್ನ ಸರ್ಕಾರ, ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಕೂಡ ಹಿಂಗೆ ಮಾಡೋದು. ನಾವೇ ನಾಗಪುರಕ್ಕೆ ಹೋಗಿವಲ್ಲ ಬಿಜೆಪಿ ತರ ಹೋಗಿ. ಸರ್, ಸಚಿವರಿಗೆ ಶಾಸಕರಿಗೆ ಕಾಂಗ್ರೆಸ್ ಸಂಬಳ ಕೊಡ್ತಾ ಇಲ್ಲ. ನನ್ನ ತೆರಿಗೆಯ ದುಡ್ಡಲ್ಲ ಅವರು ಮಂತ್ರಿಗಳು, ನನ್ನ ತೆರಿಗೆಯ ದುಡ್ಡಲ್ಲಿ ಶಾಸಕರು. ನೀವು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಾ ಅವರನ್ನ? ರಕ್ಷಣೆಯನ್ನೇ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ರಕ್ಷಟ್ರೆ, ನಿಮ್ಮ ವಿಶ್ಲೇಷಣೆ ವಿಚಿತ್ರವಾಗಿದೆ. ಮತ್ತೆ ಏನು ವಿಚಿತ್ರ ಇದೆ? ಕೇಳಿ, ಯಾಕಂದ್ರೆ ಇದು ವ್ಯವಸ್ಥೆ, ಇದು ಹೊಸತೇನಲ್ಲ. ಕಳೆದ 75 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಆಗಿರ್ತಕ್ಕಂತಹ ಎಲ್ಲಾ ಸರ್ಕಾರಗಳಲ್ಲಿ ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅದು ಕಾಂಗ್ರೆಸ್ ಅಲ್ಲಾಗ್ಲಿ ಬಿಜೆಪಿ ಆಗ್ಲಿ, ತಾವು ಸಮಾಲೋಚನೆ ಮಾಡೋದು ಒಂದು ಈ ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ ನಟರಾಜ್ ಗೌಡ್ರೆ. ತಾವೇನೋ ಏನೋ ತಪ್ಪು 6 ದಿನ ಆದ್ರೂ ಕ್ಯಾಬಿನೆಟ್ ಖಾತೆ ಹಂಚಿಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಖಾತೆ ಹಂಚಿಕೆಗೆ ದಿಲ್ಲಿಗೆ ಓಡಬೇಕು. ಸ್ಪೀಕರ್ ಅನ್ನ ಹೈಕಮಾಂಡ್ ನಿಗದಿ ಮಾಡುತ್ತೆ, ನಿರ್ಧಾರ ಮಾಡುತ್ತೆ ಸ್ಪೀಕರ್ ಯಾರು, ಸಭಾಪತಿ ಯಾರು ಅಂತ. ನೀವು ಹೇಳ್ತೀರಿ ಅನುಮೋದನೆ ಅವ್ರು ಕೊಡಬೇಕು ಅಂತ. ಇಲ್ಲ, ಅವ್ರ ಅನುಮೋದನೆ ಕೊಡಬೇಕು ಅಂತ ಹೇಳ್ತೀರಿ. ನೀವು ವಿರೋಧ ಪಕ್ಷದಲ್ಲಿದ್ದು ಬಿಜೆಪಿ ಇದನ್ನ ಮಾಡಿದಿದ್ರೆ ನಿಮ್ಮ ಅಬ್ಬರ ಯಾವ ರೀತಿ ಇರ್ತಾ ಇತ್ತು ಅಂತ ನಾನು ಊಹೆ ಮಾಡಿಕೊಳ್ಳಬಲ್ಲೆ ನಟರಾಜ್ ಗೌಡ್ರೆ. ಇಲ್ಲ, ನಿಮ್ಮಲ್ಲಿನ ಸಂವಿಧಾನ ತಜ್ಞರು ಹೆಂಗೆಲ್ಲ ಮಾತನಾಡ್ತಾ ಇದ್ರು ಅಂತ ನನಗೆ ಒಂದು ಅಂದಾಜಿದೆ. ಸರ್ಕಾರದ ಎಲ್ಲಾ ಮುಖ್ಯಮಂತ್ರಿಗಳನ್ನ ನಾಗಪುರದಿಂದ ನೇಮಕ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಲಿ. ಅದೇನು ಇಂಟರ್ನಲ್ ಡೆಮಾಕ್ರಸಿ ಆಗಿಲ್ಲ, ನಮ್ಮಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಆಗುತ್ತೆ. ನಮ್ಮಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಆಗುತ್ತೆ. ಅವ್ರು ನಾಗಪುರದಿಂದ ಮಾಡಿದ್ರೆ ನೀವು 10th ಜನಪತಿಯಿಂದ ಮಾಡ್ತಾ ಇದ್ದೀರಿ. ಖಂಡಿತವಾಗಿಲ್ಲ. ತೀರ್ಮಾನ ಆಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ತೀರ್ಮಾನ ಆಗಿ ಮುಖ್ಯಮಂತ್ರಿ ಆಗ್ತಾರೆ, ಹೈಕಮಾಂಡ್ ಅನುಮೋದನೆ ಮಾಡುತ್ತೆ. ಬಿಜೆಪಿನಲ್ಲಿ ಶಾಸಕಾಂಗ ಸಭೆನೇ ಆಗೋದಿಲ್ಲ, ಆ ನಾಗಪುರದಿಂದ ಅನುಮೋದನೆ ಆಗುತ್ತೆ, ನಾಗಪುರದಿಂದ ನೇಮಕ ಆಗುತ್ತೆ. ಅವರು ನಿಮ್ಗೆ ಕಂಪೇರ್ ಮಾಡ್ಕೊಂಡು ಮಾತಾಡ್ತಾರೆ. ನೀವು ಅದನ್ನೇ ಮಾಡಿದ್ರಿ ಅಂತ ಹೇಳ್ಕೊಳ್ಳುವಂತ ನೈತಿಕತೆ ಏನಿದೆ ಬಿಜೆಪಿಗೆ? ಕಾಂಗ್ರೆಸ್ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇಲ್ಲ. ಅದೇ ರೀತಿ ಕೂಡ ಇವತ್ತು ಎಲ್ಲದಕ್ಕೂ ನಾಗ್ಪುರ ಅಂತಾರ. ನಾವು ಯಾವತ್ತಾದ್ರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರವಾಗಿ, ಟಿಕೆಟ್ ವಿಚಾರವಾಗಿ ನಾಗ್ಪುರಕ್ಕೆ ಹೋಗಿದ್ದಾದ ಒಂದು ಉದಾಹರಣೆ ನಟರಾಜ್ ಗೌಡರು ಕಾಂಗ್ರೆಸ್ ಅವ್ರು ತೋರಿಸ್ಬೇಕು. ಯಾಕೆಂದ್ರೆ ಎಲ್ಲವೂ ತೀರ್ಮಾನ ಪಕ್ಷದ ಚೌಕಟ್ಟಿನ ಒಳಗೆ ನಡೆಯುವಂಥದ್ದು. ಅದು ಹೈಕಮಾಂಡ್ ಇರ್ಬೋದು, ರಾಜ್ಯದ ಪ್ರಮುಖರುಗಳು ಕೂತ್ಕೊಂಡು ಯಾವುದೇ ಒಂದು ಪಟ್ಟಿ ರವಾನೆ ಮಾಡಬೇಕಾದ್ರೆ ಒಂದು ಫೈನಲ್ ಪಟ್ಟಿ ಅಂತ ರವಾನೆ ಮಾಡಿ ಒಂದು
ನಮ್ಮ ವರಿಷ್ಠರಿಂದ ಅಭಿಪ್ರಾಯ ಪಡೆದು ಘೋಷಣೆ ಮಾಡೋಂಥ ಕಾರ್ಯಕ್ರಮ ಇರ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿ ಇರ್ತಕ್ಕಂಥದ್ದು. ಇವತ್ತು ಹೈಕಮಾಂಡಿಂದ ಘೋಷಣೆ ಆದ್ರೂ ಕರ್ನಾಟಕಕ್ಕೆ ಬರ್ತಿದ್ದಂಗೆ ಅದು ಬದಲಾವಣೆಯನ್ನು ತಗೊಳ್ತದೆ ಅಂದರೆ ಅದನ್ನು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಸಾಕಷ್ಟು ಜನ ಮೊನ್ನೆಯಿಂದ ನಾನು ಭೇಟಿಯಾದಾಗೆಲ್ಲ ಕಾಂಗ್ರೆಸ್ಸಿನ ಅಳ್ಳಲ್ಲಿ ಯಾವ ರೀತಿ ತೋಡ್ಕೊಳ್ತಾ ಇದ್ರು ಅಂದರೆ, ಸರ್ ನಾನು 5-6 ಸರಿ MLA, 7 ಸರಿ MLA, ಭಾಳ ಸೀನಿಯರು, 30 ವರ್ಷ 40 ವರ್ಷ ಎಲ್ಲವೂ ಕೂಡ ನಾವು ಒಂದು ಎಲಿಜಿಬಿಲಿಟಿ ಇರ್ತಂಥವ್ರಿಗೆ ನಮ್ಮಲ್ಲಿ ಯಾರಿಗೂ ಮಾಡ್ತಾ ಇಲ್ಲ. ಮತ್ತು ಯಾವ ಆಧಾರದಲ್ಲಿ ಮಾಡಿದ್ದಾರೆ ಅಂದರೆ, ಸರ್ ಯಾರ್ಯಾರಿಗೆ ಏನೇನು ವ್ಯಾಪಾರದ ಜ್ಞಾನ ಜಾಸ್ತಿ ಇದೆಯಾ ಅದರ ಆಧಾರದ ಮೇಲೆ ಇವತ್ತು ಸಚಿವರನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಅದೇ ರೀತಿ ಕೂಡ ಏನು ಕಳೆದ 2-3 ದಿನ ನಡೀತಾ ಇದೆ, ಈ ಡೆಲ್ಲಿಗೂ ಮತ್ತು ಬೆಂಗಳೂರಿಗೂ ಓಡಾಡ್ತಾ ಇರ್ತಕ್ಕಂಥ ಕೆಲಸ ಯಾವುದು ಅಂತಂದರೆ, ಇವತ್ತು ಡೆಲ್ಲಿನಲ್ಲಿ ಇಂತಿಂಥ ಖಾತೆದಾರರು ಎಷ್ಟು ವ್ಯಾಪಾರ ಮಾಡ್ಬೋದು ಅಂತ ಇವತ್ತು ಚರ್ಚೆ ನಡೀತಾ ಇದೆ. ಅದೇ ಉದ್ದೇಶದಿಂದ ಇವತ್ತು DK ಶಿವಕುಮಾರ್ಗೆ ಇವತ್ತು ತಲೆ ಕೆಟ್ಟ ರೀತಿಯಲ್ಲಿ ಇವತ್ತು ಎಲ್ಲ ಒಂದ್ ಕಡೆ ಡೆಲ್ಲಿಗೆ ಹೋಗ್ಬೇಕು, ಇಲ್ಲಿರ್ಬೇಕು ಅನ್ನೋ ವಿಚಾರನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನರ ಮಧ್ಯದಲ್ಲಿ ಅವರ ಕಾರ್ಯಕರ್ತರು ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಇದು ನೇರವಾಗಿ ಒಪ್ಕೊಬೇಕು ಕಾಂಗ್ರೆಸ್ನವರು. ಇವತ್ತು ಎಲ್ಲವನ್ನು ಕೂಡ ನೋಡ್ರಿ, ಊಹಾಪೋಹ ಅಲ್ಲ, ಇದು ಸತ್ಯ ಅಂತ ಒಪ್ಕೊಳ್ಳಿ. ಇವತ್ತು ನಿಮ್ಮಲ್ಲಿ ವ್ಯಾಪಾರ ಜಾಸ್ತಿ ಆಗಿರೋದ್ರಿಂದ, ಇವತ್ತು ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ, ಇವತ್ತು ಮ್ಯಾನೇಜ್ಮೆಂಟ್ ಸೀಟ್ ಜಾಸ್ತಿ ಆಗಿರೋದ್ರಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಬ್ಬ ಸರ್ಕಾರ ಬರ್ತಿದ್ದಂಗೆ 24 ಗಂಟೆ ಒಳಗಡೆ ಒಂದು ಸಂಪುಟವನ್ನು ರಚನೆ ಮಾಡಿ ಖಾತೆ ಹಂಚಿಕೆ ಮಾಡಿ ಇವತ್ತು ಕೆಲಸ ಮಾಡೋದಕ್ಕೆ ಬಿಡಬೇಕಾಯ್ತ್ರಿ. ಇವತ್ತು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವ್ರಿಗೆ. ಇವತ್ತು ಏನು ನಡೆದೇ ಇಲ್ಲ, ಎಲ್ಲವೂ ಕೂಡ ಸಮಾಧಾನವಾಗಿದೆ, ಎಲ್ಲವೂ ಕೂಡ ಆರಾಮಾಗಿದೆ ಅಂತ ಹೇಳ್ಬಿಟ್ಟು ಯಾವ ಮಾತಿಂದ ಹೇಳ್ತೀರಿ? ಅರ್ಥ ಮಾಡ್ಕೊಬೇಕು. ಇವತ್ತು ಜನರ ಪರವಾಗಿ ಯಾವುದೇ ಸಚಿವರುಗಳು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಈ ರಾಜ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ನಾಗ್ಪುರ ಜೋಡಿಸ್ಕೊಂಡು ನೀವು ಕುಣಿಲಾರ್ದ ನೆಲ ಡೊಂಕು ನಂಗೆ ಇವತ್ತು ನಿಮ್ ಕ್ಯಾಬಿನೆಟ್ ರಚನೆ ಆಗ್ಲಿಲ್ಲ. ಅದಕ್ಕೆ ನಾಗ್ಪುರಕ್ಕೂ ಏನ್ರಿ ಸಂಬಂಧ? ನಿಮ್ಮ ಹೈಕಮಾಂಡ್ ಬಿಗಿಯಾಗಿದ್ದಿದ್ರೆ ಬಹುಶಃ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ನಿಮ್ಮ ಹೈಕಮಾಂಡ್ ಬಿಗಿ ಇಲ್ಲ, ಅಲ್ಲಿಂದ ಕಟ್ಟಿ ಕಳಿಸುವಂತ ಪಟ್ಟಿ ಒಂದು ನಡೆಯುವಂತ ಇನ್ನೊಂದು ಪಟ್ಟಿ ನಡೀತಾ ಇದೆ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತು ನಿಮ್ಮ ಕಾಂಗ್ರೆಸ್ಸಿನ ದುರಾದೃಷ್ಟ. ಅರ್ಥ ಮಾಡ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.